ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರೆ ಕೋಸ್ಟಲ್ ಎಕ್ಸ್ಪ್ರೆಸ್ ನಲ್ಲಿ ಅದ್ಭುತವಾಗಿರುವಂತ ಈ ತೀರ ಪ್ರದೇಶದ ಅಡುಗೆಗಳನ್ನ ಮಾಡಿ ತೋರಿಸ್ತಾನೇ ಇದೀವಿ. ಒಳ್ಳೇದು. ಇವತ್ತು ತೋರ್ಸಕ್ಕೋಸ್ಕರ ಬಂದಿದ್ದಾರೆ ನಮ್ಮ ರಘುಸ್ ಕಿಚನ್ ಮಿಸ್ಟರ್ ರಘು ಅವ್ರು ಬಂದಿದ್ದಾರೆ. ಮುರಳಿ ಅವರೇ, ಕೋಸ್ಟಲ್ದು ಸ್ಪೆಷಲ್ ತಿಂದು ನೋಡ್ಬೇಕ್ರಿ, ಅದ್ರ ಮಜಾನೇ ಬೇರೆ ಅಂತಾರೆ. ಮಿಸ್ಟರ್ ರಘು ಬನ್ರಿ. ಕೋಸ್ಟಲ್ ಎಕ್ಸ್ಪ್ರೆಸ್ ನ ಮಿಸ್ಟರ್ ರಘು, ಏನ್ ಮಾಡ್ತಾ ಇದೀರಾ ರಘುಸ್ ಕಿಚನ್ ಇಂದ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ? ಸರ್, ಇವತ್ತು ಅಂಜಲ್ ಫಿಶ್ ತವಾ ಫ್ರೈ. ಅಂಜಲ್ ಫಿಶ್ ತವಾ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಿ? ಅಂಜಲ್ ತವಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಅಂಜಲ್ ಮೀನು, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕಾಳು ಮೆಣಸು, ಜೀರಿಗೆ, ಅರಿಶಿನ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಶುರು. ಪಟಾಪಟದ ಮಾಡಿ ಮುಗಿಸ್ಬೇಕು, ಜನಕ್ಕೆ ಗೊತ್ತಾಗಬೇಕು, ತಿನ್ನಕ್ಕೆ ರುಚಿಯಾಗಿರ್ಬೇಕು. ಮಿಕ್ಸಿ ತವಾ ಫ್ರೈ, ತವಾದಲ್ಲಿ ಹಿಂಗ್ ಹಾಕಿ ಹಿಂಗ್ ಫ್ರೈ ಮಾಡಿ ಬಿಸಿ ಬಿಸಿಯಾಗಿ ತೆಗೆದು ಸ್ವಲ್ಪ ಬಾಳೆ ಎಲೆ ಮೇಲೆ ಒಂದೊಂದೇ ಹಿಂಗ್ ಕೊಡ್ತಾ ಇದ್ರೆ ಅದ್ರ ಮಜಾ ನೋಡ್ಬೇಕ್ರಿ ಹೆಂಗಿರುತ್ತೆ ಅಂತ. ಆ ಮಜಾ ನೋಡ್ಬೇಕು ಅಂದ್ರೆ ಒಂದು 5 ನಿಮಿಷ ಕಾಯ್ಬೇಕು ನೀವು, ಆಮೇಲೆ ಗೊತ್ತಾಗುತ್ತೆ. ಬ್ಯಾಡಗಿ ಮೆಣಸು, ಆಮೇಲೆ ಧನಿಯಾ ಒಂದಷ್ಟು ಸ್ಪೂನ್ ಸಾಕು. ಓಕೆ. ಎಷ್ಟು ಮೀನು ತಂದಿದ್ದೀರಿ ಅಂಜಲ್ಲು? ಅಂಜಲ್ಲು 4 ಸ್ಲೈಸ್ ಇದೆ. ಓಕೆ. ಒಂದು 1/4 kg ಇದೆ ಸರ್. ಓಕೆ. ಶುಂಠಿ ಬೆಳ್ಳುಳ್ಳಿ ಡೈರೆಕ್ಟ್ ಹಾಕ್ಬಿಡ್ತೀನಿ ಇದಕ್ಕೆ. ಹಾಕ್ಬಿಡಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ. ಓಕೆ. ಬೆಳ್ಳುಳ್ಳಿ ಜಾಸ್ತಿ ಇರಬೇಕು, ಶುಂಠಿ ಸ್ವಲ್ಪ ಕಮ್ಮಿ. ಓಕೆ. ಕಾಳು ಮೆಣಸು ಹಾಕಿ ಸರ್. ಸ್ವಲ್ಪ ಜೀರಿಗೆ ಹಾಕಿ ಸರ್. ಒಂದು 1/4 ಚಮಚ. ಆಮೇಲೆ ಸರ್ ಅರಿಶಿನ ಹಾಕಿ, ಹಳದಿ ಎಷ್ಟು ಹಾಕ್ಲಿ? ರವಿ ಅವರ ಅರಿಶಿನ ಪುಡಿ ಸ್ವಲ್ಪ ಒಂದು 1/2 ಚಮಚ ಸಾಕು ಸರ್, ಸಾಕು. ಓಕೆ. ಹುಣಸೆ ಹುಳಿ ನೀರು ಹಾಕ್ಕೊಂತೀನಿ. ಹಾಕಿ. ಏನು ಎಲ್ಲ ಹಾಕ್ಬಿಟ್ಟು ಮೆತ್ಬಿಟ್ಟು ಹೆಂಚ್ ಮೇಲೆ ಹಾಕ್ಬಿಡೋದೇನ? ಅಷ್ಟೇ ಅಲ್ಲ, ಸಿಂಪಲ್ ತವಾ ಫ್ರೈ ಅಷ್ಟೇ. ಹಂಚ್ ಮೇಲೆ ಇಟ್ಟು ಫ್ರೈ ಮಾಡ್ಬೇಕು ನೀಟಾಗಿ. ಓಕೆ. ನಂತರ ನೀರು ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ನೀರು ಹಾಕಿ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ತವಾ ಫ್ರೈನ ಮಾಡ್ತಾ ಇದೀವಿ. ಅಂಜಲ್ ತವಾ ಫ್ರೈಯು ಒಳ್ಳೆ ಒಂದು ತವಾನ ಇಟ್ಟಿದ್ದೀವಿ. ಇದಕ್ಕೆ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಳ್ಳೆ ಮಸಾಲ ಇದು. ಇದಕ್ಕೆ ಬ್ಯಾಡಗಿ ಮೆಣಸು ಹಾಕಿದೀವಿ, ಧನಿಯಾ ಹಾಕಿದೀವಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಹಾಕಿದೀವಿ, ಹುಣಸೆ ರಸನೂ ಸೇರಿಸಿದೀವಿ, ಕಾಳು ಮೆಣಸನ್ನು ಸೇರಿಸಿದೀವಿ, ಎಲ್ಲ ಹಾಕಿ ರುಬ್ಬಿದೀವಿ. ಇದಕ್ಕೆ ಆ ರುಬ್ಬಿರೋ ಮಸಾಲಾನ ಮೀನಿಗೆ ಹಚ್ಚಿ ಹೆಂಚ್ ಮೇಲೆ ಹಾಕಿ ಹಿಂಗೆ ತಗೊಂಡು ತಿಂತಾ ಇದೆ, ಅದ್ರ ಮಜಾನೇ ಬೇರೆ. ಹಾಕಿದ್ದಾರೆ ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು ಮಸಾಲ. ತೆಳಗಾಗ್ಬಿಟ್ರೆ ಮೀನ್ ಮೇಲೆ ಕುತ್ಕೊಳ್ಳಲ್ಲ, ಅದು ಮೇನ್ ಮೇಲೆ ಕುತ್ಕೊಳ್ಳೋದು. ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ. ಹಾಕಿ ಸರ್. ಉಪ್ಪು ಹಾಕಿದೀವಲ್ಲ ಅವಾಗಲೇ? ಇದಕ್ಕೆ ಹಾಕಿಲ್ಲ, ಮಸಾಲೆ ಹಾಕಿಲ್ಲ, ಮಸಾಲೆ ಮೀನಿಗೆ ಹಾಕಿದ್ವಿ. ಮೀನಿಗೆ ಹಾಕಿದೀವಿ. ಹೌದು. ಮೀನಿಗೆ ಉಪ್ಪು ಹಾಕಿದೀವಿ, ಅರಿಶಿನ ಹಾಕಿದೀವಿ, ಸ್ವಲ್ಪ ನೆನೆಸಿ ಇಟ್ಟಿದೀವಿ. ತವಾ ಫ್ರೈ ಅಂದ್ರೆ ಅದನ್ನ ಹೆಂಚ್ ಮೇಲೆ ಇಟ್ಟು ಚೆನ್ನಾಗಿ ಶಾಲೋ ಫ್ರೈಯಲ್ಲಿ ಬೇಯಿಸುವಂಥದ್ದು. ಹೌದು, ಮೀಡಿಯಂ ಹೀಟ್. ಹೌದು. ಓಕೆ, ರೆಡಿನಾ? ಓಕೆ. 4 ಫಿಶು. ಒಂದೊಂದೇ ಮೀನು. ಓಕೆ. ಹಾಕಿ. ವೆರಿ ಗುಡ್ ಸರ್. ಗ್ಯಾಸ್ ಮೀಡಿಯಂ ಇಟ್ಟಿದ್ರಲ್ಲ? ಮೀಡಿಯಂ ಇಟ್ಟರೆ ಸ್ಲೋ ಇಟ್ಬಿಟ್ಟಿದ್ದೀನಿ. ಮೀಡಿಯಂ ಅಲ್ಲ, ಫುಲ್ ಸ್ಲೋ ಇಟ್ಬಿಟ್ಟಿದ್ದೀನಿ. ಆಮೇಲೆ ಹಾಕೋಣ. ಆಮೇಲೆ ಫಸ್ಟು ಸ್ಲೋ ಫ್ಲೇಮಲ್ಲಿ ಬೇಯಬೇಕು. ಆಮೇಲೆ ಈ ಪೇಸ್ಟ್ ಬಂದು ನೈಸ್ ಮಾಡ್ಕೋಬೇಕು ಸರ್. ಓಕೆ. ತೀರಾ ತರ್ತರ್ ಇದ್ರೆ ಚೆನ್ನಾಗಿರಲ್ಲ. ಓಕೆ ಸರ್. ಇದರಲ್ಲಿ ಇನ್ನೊಂದಿದೆ. ಓಕೆ. ರವಾ ತವಾ. ಓಕೆ. ಇದೇ ಮಸಾಲ ಓಕೆ. ಮೇಲ್ಗಡೆ ರವೆಗೆ ಹಾಕ್ಬಿಟ್ಟು ಫ್ರೈ ಮಾಡೋದು. ಅದು ಚೆನ್ನಾಗಿರುತ್ತೆ, ಖಾರ ಸ್ವಲ್ಪ ಕಮ್ಮಿ ಇರುತ್ತೆ ಅದು. ಓಕೆ. ಹಾಕಿ. ಸ್ವಲ್ಪ ಸೈಡಿಗೆ ಒಂಚೂರು ಎಣ್ಣೆ ಬಿಡಿ. ಒಂದು ರೌಂಡ್ ತಿರ್ಸ್ಬಿಟ್ಟು ಎತ್ತಾಕಿ. ಹಾ 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 ಹಾ. ಹಂಗಿಲ್ಲ. ಹಾಂ, ತಿರ್ಸಿ. ಆ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದ್ರದ್ದು ಕಲರ್ ಚೇಂಜ್ ಆಗುತ್ತೆ ನಿಮಗೆ. ಹೌದು. ವೆರಿ ಗುಡ್. ಎಸ್ ಸರ್. ಸ್ವಲ್ಪ ಸೈಡಿಗೆ ಬಿಡ್ಬಿಡಿ. ಹಾಂ, ಆಗ್ತಿದ್ದಂಗೆ ಸೈಡಿಗೆ ತಳಿಸ್ಬೇಕು, ಆಗದೆ ಇರೋದನ್ನ ಮಧ್ಯಕ್ಕೆ ಹಾಕೋಬೇಕು ಅಷ್ಟೇ. ಓಕೆ. ಚೆನ್ನಾಗಿ ಬೇಯಲಿ. ಸ್ಲೋ ಗ್ಯಾಸಲ್ಲಿ ಬಂದರೆ ಒಳ್ಳೆ ಟೇಸ್ಟ್. ಮುಗೀತು ಸರ್, ಇಷ್ಟೇ.
ಒಂದು 2 ನಿಮಿಷ ಬೇಯಲಿ. ಮುಚ್ಚೋಣ ಏನಾರು ಮುಚ್ಚೋದು ಬೇಡ ಅಲ್ಲ? ಬೇಡ, ಮುಚ್ಚೋ ನೆಸೆಸಿಟಿ ಇಲ್ಲ. ಇದು ಬೇಗ ಬೇಯುತ್ತೆ ಈ ಮೀನು. ಫುಲ್ಲು ಡ್ರೈ ಆಯ್ತಲ್ಲ? ಅಷ್ಟೇ, ಸಿಂಪ್ಲಿ ಸೂಪರ್. ಹೇಳ್ಬಿಡಿ ಸರ್, ಸಾಕು. ಸರ್, ಅಂಜಲ್ ತವಾ ಫ್ರೈ. ಸೇಮ್ ಟು ಸೇಮ್ ಇದೇ ತವಾ ಫ್ರೈ ಮನೇಲಿ ಮಾಡ್ಕೋಬೋದು. ರಘುಸ್ ಕಿಚನಲ್ಲೂ ಸಿಗುತ್ತೆ, ಅಲ್ಲೂ ಹೋಗಿ ತಿನ್ಕೋಬೋದು. ಓಕೆ, ತಿನ್ಕೊಳ್ಳೋದಕ್ಕಿಂತ ಇಂಪಾರ್ಟೆಂಟು ಮುರಳಿಯವರೇ ರಘು ಯಾವ ರೀತಿ ಮಾಡಿದ್ರು ಮತ್ತೊಂದ್ಸರಿ ತೋರಿಸಿ. ಅವ್ರು ಹೋಟ್ಲಿಗೆ ಹೋಗೋಬೋದು, ಇಲ್ಲೇ ನಮ್ಮಲ್ಲೇ ಮಾಡ್ಕೊಂಬಿಡ್ತೀವಿ ಅಂತ ಏನಾರ ಚಾಲೆಂಜ್ ಇದ್ರೆ ಇವತ್ತೇ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಇದನ್ನೇ ಮಾಡ್ಕೊಳ್ಳಿ. ಅಂಜಲ್ ತವಾ ಫ್ರೈ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಜೀರಿಗೆ, ಅರಿಶಿನ, ಹುಣಸೆ ರಸ, ನೀರು ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಮಸಾಲವನ್ನು ಒಂದು ಪ್ಲೇಟ್ಗೆ ಹಾಕಿ ಅದಕ್ಕೆ ಉಪ್ಪು ಹಾಕಿ ಕಲಸಿ ಅಂಜಲ್ ಮೀನಿಗೆ ಸವರಿ ಕಾದ ತವಾದ ಮೇಲೆ ಹಾಕಿ ಶಾಲೋ ಫ್ರೈ ಮಾಡಿ. ಈಗ ಅಂಜಲ್ ತವಾ ಫ್ರೈ ಸವಿಯಲು ಸಿದ್ಧ. ಓಕೆ ಓಕೆ ಓಕೆ, ಇಷ್ಟೊಂದು ಸಖತ್ತಾಗಿರೋ ಫಿಶು, ಇದ್ರ ಪಕ್ಕಕ್ಕೆ ಒಂದೇ ಒಂದು ಈರುಳ್ಳಿ ಇಷ್ಟಿದ್ರೆ ಸಾಕು. ಬೇಕಾದ್ರೆ ನಿಂಬೆಹಣ್ಣು. ಬೇಡ, ಫಸ್ಟು ಒಂದು ರೌಂಡ್ ಇಷ್ಟು, ಹಾಂ, ಆಮೇಲೆ ಸ್ವಲ್ಪ ಚೇಷ್ಟೆಗಳು, ನಿಂಬೆಹಣ್ಣು ಹಾಕೊಳ್ಳೋದು, ಸ್ವಲ್ಪ ಉಪ್ಪಿಂಗೆಲ್ಲ ಹಾಕೊಳ್ಳೋದು. ಫಸ್ಟ್ ರೌಂಡಲ್ಲ ಏನು ಬೇಕಾಗಲ್ಲ. ಬೇಡ ಸರ್, ಫಸ್ಟ್. ಹಾಂ, ಉಪ್ಪು ಖಾರ. ಮುಳ್ಳಿಲ್ಲ, ಇದು ಸೆಂಟ್ರ್ ಅಷ್ಟೇ ಮುಳ್ಳು, ಮಧ್ಯೆ ಅಷ್ಟೇ ಮುಳ್ಳು ಬರುತ್ತೆ. ಎಷ್ಟು ಕೆ ಜಿ ಇದು? ಇದು ಬಂದು ಇವಾಗ ಕಾಸ್ಟ್ಲಿ ಸರ್, ತುಂಬ ರೇಟ್ ಜಾಸ್ತಿ ಆಗಿದೆ. 1000 rupees ಎಷ್ಟಕ್ಕೆ kg. ಅವನು ಸೇರ್ಸಾ? ಹೆಡ್ಲೆಸ್ ಬಂದು 1000 rupees ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ಈ ಥರ ಒಂದು 20 ಫಿಶ್ ಬೇಕು, ಹಾಂ, ಒಂದು 10 ಪ್ಲೇಟ್ ಬೇಕು ಅಂತೇನಾರು ಅಂದ್ಕೊಂಡ್ರೆ ಹಾಂ, ನಿಮಗೆ ಫೋನ್ ಮಾಡಬೇಕಾಗುತ್ತೆ. ಖಂಡಿತ. ಫೋನ್ ನಂಬರ್ ಹೇಳಿ. ಫೋನ್ ನಂಬರ್ 9844 9844 57507. ಈ ನಂಬರ್ಗೆ ಫೋನ್ ಮಾಡಿದ್ರೆ ರಘು ಸಿಗ್ತಾರೆ. ಸೀ ಫುಡ್ಡಲ್ಲಿ ಏನು ಬೇಕೋ ಅದೆಲ್ಲ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ರಘು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದ್ಭುತವಾಗಿ ಮಾಡಿದ್ರು ನಮ್ಮ ರಘುಸ್ ಕಿಚನ್. ಮಿಸ್ಟರ್ ರಘು ಅವರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅದ್ಭುತವಾಗಿರುವಂಥ ರಘುಸ್ ಕಿಚನ್ ಇದೆ. ಒಳ್ಳೆ ಸೀ ಫುಡ್ ಸಿಗುತ್ತೆ. ಅವ್ರು ಇರ್ತಕ್ಕಂಥ ಎಲ್ಲ ಸೀ ಫುಡ್, ಯಾಕಂದರೆ ಬೇಸಿಕಲಿ ಅವರು ಕುಂದಾಪುರದವರು, ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅಂತೇಳಿ ಸಾಕಷ್ಟು ಅಡುಗೆಗಳನ್ನ ತೋರಿಸ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಇದಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾರ್ಯಕ್ರಮ ಮುಗಿಸ್ಬೇಕು, ನಮಗೂ ಒಂದು ಚಾನ್ಸ್ ಕೊಡಿ, ನಾವು ಅಡುಗೆ ಮಾಡ್ತೀವಿ ಅನ್ನೋರ ಸಂಖ್ಯೆ ಇನ್ನೂ ಬೇಕಾದಷ್ಟಿದೆ. ಎಲ್ಲರಿಗೂ ಅವಕಾಶ ಖಂಡಿತವಾಗ್ಲೂ ಸಿಗುತ್ತೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.